ವೀಕೆಂಡ್ ಶಾಪ್ಗೆ ನಾಳೆ ಮಾಲ್ ಕೂಡ ಓಪನ್ ಇರೋದಿಲ್ಲ. ಸಿನಿಮಾ ನೋಡೋಣ ಅಂತ ಥಿಯೇಟರ್ ಕಡೆ ಹೋದ್ರೆ ಅದು ಸಾಧ್ಯ ಆಗಲ್ಲ, ಕ್ಲೋಸ್. ರಜೆ ವೇಳೆ ನಾನ್ ವೆಜ್ ತಿನ್ನೋಣ ಅಂದ್ರೆ ಶಾಪ್ಗಳು ಬಂದ್. ಮಾಂಸದಂಗಡಿಗಳ ಮೇಲೂ ಕೂಡ ಸಂಘಟನೆಗಳು ಅಂದ್ರೆ ಮಾಂಸದಂಗಡಿಗಳ ಸಂಘಟನೆಗಳು ಕೂಡ ನಾಳಿನ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ. ಸಾರಿಗೆ ಸಚಿವರು ಹೇಳೋ ಪ್ರಕಾರ ನೋಡೋದಾದ್ರೆ ಇವ್ರುಗಳಲ್ಲಿ ಒಗ್ಗಟ್ಟಿದ್ರೆ ನಾಳಿನ ಬಂದ್ ಅದ್ಭುತವಾಗಿ ಯಶಸ್ವಿ ಕಾಣುತ್ತೆ. ಇವ್ರುಗಳಲ್ಲಿ ಒಗ್ಗಟ್ಟಿದ್ರೆ ಬಸ್ನ ರಸ್ತೆಗಿಳಿಸಲ್ಲ ಅಂತ ಹೇಳೇ ಬಿಟ್ರಲ್ಲ. ವೈಯಕ್ತಿಕ ಹಿತಾಸಕ್ತಿಗೆ ಇವ್ರು ಬಂದ್ ಮಾಡ್ತಾ ಇಲ್ಲ, ಪರಭಾಷಿಕರ ದೌರ್ಜನ್ಯ ಕಂಡು ಈ ಒಂದು ಬಂದ್ ಮಾಡ್ತಾ ಇದ್ದಾರೆ. ಬಟ್ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದ್ರೆ ಬಂದ್ ಮಾಡ್ತೀವಿ ಅಂತ ಎಲ್ಲ ಸಂಘಟನೆಗಳು ಒಟ್ಟಾದ್ರೆ ಡೆಫಿನೆಟ್ಲಿ ಬಸ್ಗಳನ್ನ ನಾವು ರಸ್ತೆಗಿಳಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗೆಲ್ಲವೂ ನಿಂತಿರೋದು ಯಾವುದ್ರ ಮೇಲೆ? ಈ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತ್ಕೊಳ್ತಾವ, ಅಥವಾ ಇವರು ನಾನೊಂದು ತೀರ ನೀನೊಂದು ತೀರ, ನಿನ್ನಿಷ್ಟ ಬಂದಂಗೆ ಮಾಡ್ಕೊ, ನಾನು ನನಗಿಷ್ಟ ಬಂದಾಗ ಬಂದ್ ಮಾಡ್ಕೊಳ್ತೀನಿ ಅಂತ ಇವರೇ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಬಲಿ ಮಾಡ್ತಾರಾ, ಅಥವಾ ಹೇಗೆ ನಡೆಸ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳಿನ ಬಂದ್ ಯಶಸ್ವಿಯಾಗುತ್ತಾ ಅನ್ನುವಂತಹ ಕುತೂಹಲದ ಜೊತೆಗೆ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರು, ಸಾರಿಗೆ ಸಚಿವರು ಅವ್ರು ಹೇಳ್ತಾ ಇರುವಂಥದ್ದು ಇವರೆಲ್ಲ ಒಗ್ಗಟ್ಟಾಗಿ ಬಂದ್ ಮಾಡಿದ್ರೆ ನಾಳೆ ಬಸ್ಗಳು ರಸ್ತೆಗೆ ಇಳಿಯಲ್ಲ ಅಂತ. ಸೊ ಇದು ಈಗ ಮತ್ತಷ್ಟು ಗೊಂದಲಕ್ಕೆ ಸಾರ್ವಜನಿಕರನ್ನು ತಳ್ಳಿದಂತಾಗಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಯಾಕಂತ ಹೇಳಿದ್ರೆ ಎಕ್ಸಾಮ್ಸ್ಗಳು ನಡೀತಾ ಇದೆ ಮಕ್ಕಳಿಗೆ, ಒಂದು ರಜೆ ಅಂತ ಘೋಷಣೆ ಮಾಡಿಬಿಡ್ಬೇಕು. ಇಲ್ಲ ಹೇಗಾದರೂ ಪರವಾಗಿಲ್ಲ, ಬಸ್ ಇಲ್ಲಾಂದರೆ ನಿಮ್ಮ ಓನ್ ವೆಹಿಕಲ್ ಕರ್ಕೊಬಂದು ಮಕ್ಕಳನ್ನ ಬಿಡಿ, ಸ್ಕೂಲ್ ಅಂತೂ ಇದ್ದೇ ಇರುತ್ತೆ ಅಂತ ಅದೊಂದು ಕನ್ಫರ್ಮೇಷನ್ ಕೊಡಬೇಕು. ಅದನ್ನು ಮಾಡ್ತಾ ಇಲ್ಲ. ಬಸ್ಗಳು ಇವರು ಒಗ್ಗಟ್ಟಾಗಿ ಬಂದರೆ ಬಸ್ ರಸ್ತೆಗೆ ಇಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲಸಕ್ಕೆ ಹೋಗೋವ್ರಿಗೂ ಕೂಡ ಮತ್ತೆ ಕನ್ಫ್ಯೂಷನ್. ಇದು ಇಡೀ ರಾಜ್ಯದ ಜನರನ್ನು ಗೊಂದಲದ ಗೂಡಿಗೆ ತಳ್ಳಿದಂತ ಆಗ್ತಾ ಇದೆ. ಇವರೊಂದು ಕ್ಲಾರಿಟಿಗೆ ಬರಬೇಕು ಆದಷ್ಟು ಬೇಗ. ವಾಟಾಳ್ ನಾಗರಾಜ್ ಬಣ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಒಗ್ಗಟ್ಟಾಗಿ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾರಾ, ಅಥವಾ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಹೋದರೆ ಬಂದ್ ಕೂಡ ಅರ್ಧಂಬರ್ಧ ಯಶಸ್ವಿ ಆಗುತ್ತೆ.